ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದೊಂದು ರ್ಯಾಂಡಮ್ ಆಗಿ ಒಂದು ಚಿಕ್ಕ ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಸ್ವಲ್ಪ ನನ್ನ ಮಗಳಿಗೆ ಪುಟ್ವೇರ್ ಬೇಕಿತ್ತು. ಸೊ ಹಾಗಾಗಿ ನಾವು ಪುಟ್ವೇರ್ ತಗೊಳ್ಳಿಕ್ಕೆ ಅಂತ ಹೊರಗಡೆ ಹೊರಟಿದ್ದೀವಿ. ಸ್ವಲ್ಪ ಬಿಸಿಲಿದ್ದರಿಂದ ಹೊರಗಡೆ ಹೋಗೋಕ್ಕೂ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಹಾಗೆಯೇ ಹೋಗಿ ಅಂಗಡಿಗೆ ಹೋದ್ವಿ. ಸೊ ಹಾಗೆ ಅವಳಿಗೆ ಕೆಲವೊಂದಷ್ಟು ಅಂಗಡಿಗೆ ಹೋದ್ವಿ, ಆದರೆ ಅವಳಿಗೆ ಯಾವುದಷ್ಟೊಂದು ಇಷ್ಟ ಆಗಲಿಲ್ಲ. ಕೊನೆಗೆ ಈ ಅಂಗಡಿಯಲ್ಲಿ ಒಂದೆರಡು ಅವಳು ಚಾಯ್ಸ್ ಮಾಡಿಕೊಂಡ್ಳು. ಹೆಣ್ಮಕ್ಳು ಹಾಗೆ ಅಲ್ವಾ, ಅವರಿಗೆ ಎಷ್ಟೇ ನೋಡಿದ್ರು ಸಹ ಅಷ್ಟೊಂದು ಅವರಿಗೆ ಲೈಕ್ ಆಗಲ್ಲ. ನಂತರ ಮನೆಗೆ ಬರಬೇಕಾದ್ರೆ ಮಾಮೋಸ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿತ್ತು ಬೆಳಿಗ್ಗೆನೇ. ಹಾಗೆಯೇ ನಿನ್ನೆ ಉಳಿದಿರುವಂಥ ಅನ್ನದಿಂದ ನಾನಿಲ್ಲಿ ಕ್ವಿಕ್ಕಾಗಿ ಎಗ್ ರೈಸನ್ನು ಮಾಡ್ಕೊಳ್ತಾ ಇದ್ದೇನೆ. ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ ಕರಿಬೇವಿನ ಎಲೆ, ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಪೌಡರ್, ಟರ್ಮರಿಕ್ ಪೌಡರ್, ಹಾಗೆಯೇ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಪೌಡರ್ನೆಲ್ಲ ಹಾಕಿ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದೆರಡು ಎಗ್ಗನ್ನು ಕೂಡ ನಾನು ಇದಕ್ಕೆ ಒಡೆದು ಹಾಕ್ಕೊಳ್ತೇನೆ. ಹಾಗೆಯೇ ನೀವು ಬಿಸಿ ಅನ್ನ ಏನಾದರೂ ಮಾಡ್ಕೊಂಡಿದ್ದರೆ ಇದನ್ನು ಮಕ್ಕಳು ಟಿಫಿನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು. ಹಾಗೆಯೇ ಹಸ್ಬೆಂಡೆಲ್ಲ ಆಫೀಸಿಗೆ ಹೋಗೋದಾದರೆ ಅವ್ರಿಗೂ ಕೂಡ ಇದನ್ನು ಹಾಕಿ ಕಳಿಸ್ಬೋದು. ತುಂಬಾ ಚೆನ್ನಾಗಾಗತ್ತೆ. ಹಾಗೆಯೇ ಇದು ಇಷ್ಟು ಚೆನ್ನಾಗಿ ಇದು ರೋಸ್ಟ್ ಆಗಬೇಕು. ಇದು ರೋಸ್ಟ್ ಆದ ನಂತರ ನಾನು ನಿನ್ನೆ ಉಳಿದಿರುವಂಥ ಅನ್ನವನ್ನು ಒಂದು ಬೌಲಿತ್ತು, ಸೊ ಅದನ್ನೇ ಹಾಕಿ ನಾನಿವಾಗ ಇದು ಪಾತ್ರೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಆ ರೈಸ್ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಹಾಗೆಯೇ ಇದು ಇನ್ನೂ ಒಂದೆರಡು ರೀತಿ ಬೇರೆ ಬೇರೆ ರೀತಿಯಾಗಿ ಮಾಡ್ಕೊಳ್ಬೋದು. ಇದನ್ನು ನಾನು ಕ್ವಿಕ್ಕಾಗಿ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ. ನಿಮಗೆ ಬೇಕಂದರೆ ಈರುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಸೊ ನಂತರ ಬ್ರೇಕ್ಫಾಸ್ಟ್ ಮುಗಿದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತೆ ನೋಡಿದರೆ ನೀವು ನೋಡ್ಬೋದು ಎಷ್ಟು ಮಳೆ ನಮ್ಮ ಕಡೆ ಬರ್ತಾ ಇದೆ ಅಂತ. ನಂತರ ನಾನಿಲ್ಲಿ ಕುಡಿಲಿಕ್ಕೆ ಬಿಸಿ ನೀರನ್ನು ಕೂಡ ಇಟ್ಕೊಂಡೆ. ನಂತರ ಮಧ್ಯಾಹ್ನಕ್ಕೆ ಎಗ್ ಮಸಾಲ ಮಾಡೋಣ ಅಂತ ಹೇಳಿ ಇವಾಗ ಎಗ್ ಮಸಾಲಕ್ಕೆ ನಾನು ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಬಾಯ್ಲ್ ಕೂಡ ಆಯಿತು. ಒಂದು ಪಾತ್ರೆಗೆ ನೀರನ್ನು ಹಾಕಿ ಇವಾಗ ಎಗ್ಗನ್ನು ಅದರಲ್ಲೇ ಹಾಕಿ ಇಟ್ಟು ನಾನಿವಾಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಕಾಳು ಮೆಣಸು, ಹಾಗೆಯೇ ಜೀರಿಗೆ, ಕೊತ್ತಂಬರಿಯನ್ನು ಹಾಕಿ ಇದನ್ನು ನಾನು ಕುಟ್ಟಾಣಿ ಕಲ್ಲಲ್ಲಿ ಜಜ್ಜಿಬಿಟ್ಟು ಇದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಜಜ್ಜಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಇವಾಗ ಇದನ್ನು ಕುಟ್ಟಿ ಒಂದು ಬೌಲಿಗೆ ಹಾಕ್ಕೊಂಡೆ. ನಂತರ ಅದೇ ಕಲ್ಲಿಗೆ ಒಂದೆರಡು ಇಂಚು 2 ತುಂಡಾಗುವಷ್ಟು ಶುಂಠಿ, ಹಾಗೆಯೇ ಒಂದು ಸಣ್ಣ ಇಡೀ ಬೆಳ್ಳುಳ್ಳಿ ಗಡ್ಡೆಯನ್ನು ಫುಲ್ ಹಾಕ್ಕೊಂಡು ನಾನು ಅದನ್ನು ಕೂಡ ಜಜ್ಜಿನೇ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇವಾಗ ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ 2 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬಾಯ್ಲ್ ಆದ ನಂತರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತೇನೆ. ನಂತರ ಅದು ಬ್ರೌನ್ ಕಲರ್ ಆದ ನಂತರ ಇದಕ್ಕೆ ಟೊಮೆಟೊವನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಏನು ಕುಟ್ಟಿ ಇಟ್ಕೊಂಡಿದ್ದೆ ಆ ಪೌಡರನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಹಾಗೆಯೇ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪೌಡರನ್ನು ಹಾಕಿ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ನೀವು ಬೇಕಂದರೆ ಇದಕ್ಕೆ 1 to 3 ಮ್ಯಾಗಿ ಮಸಾಲ, ಇಲ್ಲಾಂದರೆ ಚಿಕನ್ ಮಸಾಲ ಪೌಡ್ರು ಯಾವುದನ್ನು ಬೇಕಾದರೂ ನೀವು ಇದು ಸೇರಿಸ್ಕೊಳ್ಬೋದು. ತುಂಬಾ ರುಚಿಯಾಗುತ್ತೆ. ಹಾಗೆಯೇ ಒಂದು ಅರ್ಧ ಗ್ಲಾಸು ಬಿಸಿ ಬಿಸಿ ನೀರನ್ನು ಹಾಕಿ ಗ್ರೇವಿ ಚೆನ್ನಾಗಿ ಅದು ಎಣ್ಣೆ ತೇಲಿ ಬರುವ ತನಕ ಫ್ರೈ ಮಾಡಿಕೊಂಡು ಇವಾಗ ನಾನು ಬೇಯಿಸಿ ಇದರಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಎಗ್ಗಿಗೆ, ಅದೆಲ್ಲ ಮಾರ್ಕ್ ಮಾಡ್ಕೊಂಡಂಥ ಒಂದು ಎಗ್ಗನ್ನು ಇವಾಗ ಈ ಮಸಾಲೆಯಲ್ಲಿ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ. ಸೊ ನೀವು ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ಇದು ಸ್ವಲ್ಪ ಇದು ಚಪಾತಿಗೆ, ಹಾಗೆಯೇ ಪರೋಟಕ್ಕೆ, ಹಾಗೆಯೇ ದೋಸೆಗೂ ಕೂಡ ಚೆನ್ನಾಗಾಗುತ್ತೆ. ಅರ್ಜೆಂಟಿಗೆ ತಿಳಿಸೋರ ಜೊತೆಗೆ ಇದು ಈ ರೀತಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಕಾಂಬಿನೇಷನ್ ಆಗಿ ರೈಸಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಎಗ್ಗು ತುಂಬ ಒಳ್ಳೆಯದಲ್ವ, ಪ್ರೋಟೀನಲ್ವ. ಸೊ ಹಾಗಾಗಿ ಎಗ್ಗನ್ನು ನಾನು ಇದನ್ನು ಮಾಡಿಕೊಂಡೆ. ಅದಾದ ನಂತರ ಹಾಗಲಕಾಯಿ ಕೂಡ ಇತ್ತು, ಅದ್ರ ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ನಂದು ಕೊನೆಯ ಗಿಡದಲ್ಲಿ ಆಗಿರುವಂಥ ಹಾಗಲಕಾಯಿ, ಅದ್ರ ಪಲ್ಯನ ಕೂಡ ಮಾಡಿಕೊಂಡೆ. ಇನ್ನು ಮಳೆ ಬಂದರೆ ಗಿಡ ಎಲ್ಲ ಹಾಳಾಗುತ್ತೆ. ಸೊ ಹಾಗೆಯೇ ಪಲ್ಯ ಕೂಡ ಮಾಡಿಕೊಂಡೆ. ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗು. ಹಾಗೆಯೇ ಇದು ನಾನು ಬರಬೇಕಾದ್ರೆ ನಮ್ಮ ಊರಿನ ಒಂದು ಮೇಲ್ಗಡೆಯಿಂದ ಈ ರೀತಿಯಾಗಿ ಒಂದು ವಿಡಿಯೋನ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದೆಲ್ಲ.